ನಾವು ಕಳೆದ 6-7 ವರ್ಷಗಳಿಂದ ಇಲ್ಲಿ ಹೋಟೆಲ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮಗಂತೂ ನಿಜವಾಗ್ಲೂ ಇದೊಂಥರ ಶಾಕು. ಈ ಥರದ್ದು ಒಂದು ಪರಿಸ್ಥಿತಿ ನಮಗೆ ಬರುತ್ತೆ ಅಂತೇಳಿ ನಾವು ಎಂದಿಗೂ ಭಾವಿಸಿರಲಿಲ್ಲ. ನೋಡಿ, ಸೋಮವಾರ ನಾವು ರಜಾ ಮಾಡಿದ್ವಿ. ಮಂಗಳವಾರದಿಂದ ನಾವು ಎಂದಿನಂತೆ ಹೋಟೆಲ್ನ ಪ್ರಾರಂಭಿಸಬೇಕು ಅಂತ ಬಂದಾಗ ನಮಗೆ ನಿಜಕ್ಕೂ ಶಾಕ್ ಆಯಿತು. ಸಿಲಿಂಡರ್ಗಳ ಬರ್ತಾ ಇಲ್ಲ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಸರಿ, ಏನು ಹಿಂಗಾಯ್ತಲ್ಲ ಅಂತೇಳಿ ನಾವು ಬೇರೆ ಕಡೆ ಎಲ್ಲ ಸಿಲಿಂಡರ್ ಸಿಗುತ್ತಾ ಅಂತ ನೋಡಿದ್ವಿ. ಎಲ್ಲೂ ನಮಗೆ ಸಿಲಿಂಡರ್ಗಳೇ ಲಭ್ಯ ಇಲ್ಲ ಅಂತೇಳಿ ನಮಗೆ ಸಿಲಿಂಡರ್ ಸಪ್ಲೈ ಮಾಡ್ತಿದ್ದವರೆಲ್ಲ ಹೇಳಿದ್ರು. ನಮಗೆ ಬೇರೆ ಅವಕಾಶಗಳೇ ಕಾಣಲಿಲ್ಲ, ಮತ್ತೆ ದಾರಿನೂ ಕಾಣಲಿಲ್ಲ. 6-7 ವರ್ಷಗಳಿಂದ ನಾವು ಸತತ ಪರಿಶ್ರಮದಿಂದ ನಡೆಸ್ಕೊಂಡು ಬಂದಿರುವಂಥ ಹೋಟೆಲ್ನ ಈಗ ಮುಚ್ಚಬೇಕಲ್ಲ ಅನ್ನುವಂಥ ಏಕೈಕ ಕಾರಣದಿಂದ ಈಗ ನಮ್ಮ ಹೋಟೆಲಲ್ಲಿ ಸುಮಾರು 25-30 ಜನರು ಬೇರೆ ಬೇರೆ ಥರದಲ್ಲಿ ದಿನನಿತ್ಯ ಕೆಲಸ ಮಾಡೋರು, ವಾರ ಕೆಲಸ ಮಾಡೋರು, ಈ ಥರ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿದ್ದಾರೆ, ನೌಕರರಿದ್ದಾರೆ. ಸೊ ಎಲ್ರಿಗೂ ಕೆಲಸ ಇಲ್ದಂಗೆ ಆಗುತ್ತೆ ಹೇಳಿ ನಾವು ಹೋಟ್ಲ್ ಕ್ಲೋಸ್ ಮಾಡೋದು ಅಂತೇಳಿ ನಾವು ಸೌದೆ ಒಲೆ ಮುಖಾಂತರ ಸೌದೆಗಳನ್ನ ಬೆಳೆಸಿ ಅಡುಗೆ ಮಾಡುವಂಥ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಈ ರೀತಿಯಾಗಿ ನಾವು ಅಡುಗೆ ಮಾಡಿ ಒಂದಷ್ಟು ಕಷ್ಟಪಡ್ತಾ ಇದ್ದೀವಿ. ಆದರೆ ಇದು ಓಕೆ, 1-2-3 ದಿವಸ ಆದರೆ ಏನೋ ಕಷ್ಟಪಡೋಣ, ಸರಿ ಪಡ್ಕೊಳ್ಳೋಣ ಅಂತೇಳಿ ಹೇಳ್ಬೋದು. ಇದಕ್ಕೆ ಯಾವಾಗ ಪರಿಹಾರ, ಇದು ಯಾವಾಗ ಮುಗಿಯುತ್ತೆ? ನಾವು ಕಳೆದ 3 ದಿನಗಳಿಂದ ನಾವು ಇದೇ ರೀತಿಯಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಇದಕ್ಕೆ ಅಂತ್ಯ ಯಾವಾಗ ಅನ್ನೋದು ನಮ್ಮೆಲ್ಲರಿಗೂ ನಿಜಕ್ಕೂ ಬಹಳ ಗೊಂದಲ ಮೂಡಿಸಿದೆ. ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಯಾವಾಗ ಇದು ಸಮಸ್ಯೆನ ಪರಿಹರಿಸ್ತೀರಾ ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ರಾಜಕೀಯವಾಗಿ ಏನೆಲ್ಲ ಲಾಭಗಳನ್ನ ಪಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಹೊರತು ನಿಜಕ್ಕೂ ಜನರಿಗೆ ಏನು ಸಮಸ್ಯೆ ಆಗಿದೆ. ಇವತ್ತು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದಲ್ಲೇ ಹೋಟೆಲ್ ಉದ್ಯಮ ಸೇರಿದ ಹಾಗೆ ಬೇರೆ ಬೇರೆ ಉದ್ಯಮಗಳಲ್ಲಿ ಮತ್ತೆ ಬೇರೆ ಬೇರೆ ವರ್ಗದ ಜನರಿಗೆ ಎಷ್ಟೆಲ್ಲ ಸಮಸ್ಯೆಗಳು ತಲೆದೋರಿದೆ ಅನ್ನೋದ್ರ ಬಗ್ಗೆ ಇವರು ಗಂಭೀರವಾಗಿ ಯಾರನ್ನು ಪರಿಗಣಿಸಿಲ್ಲ ಅಂತೇಳಿ ನಮಗೆ ಕಾಣ್ತಾ ಇದೆ. ನಮ್ಮದು ಆಕ್ಚುಲಿ ಈ ಭಾಗಕ್ಕೆ ಒಂದು ರೀತಿಯಲ್ಲಿ ಬಹಳ ಜನಪ್ರಿಯವಾಗಿರುವಂತ ಹೋಟ್ಲು. ದಿವಸ ಇಲ್ಲಿ ನಾವು ಒಂದು ಕನಿಷ್ಠ ಅಂತ ಅಂದ್ರೂ ನಮ್ಮ ಒಂದೇ ಹೋಟ್ಲಿಗೆ ನಾವೊಂದು 3-4 ಸಿಲಿಂಡರ್ಗಳನ್ನ ಬಳಸ್ತಾ ಇದ್ವಿ. ನಮ್ಮ ಪಕ್ಕದ ಹೋಟ್ಲದು ಅಲ್ಲೊಂದು ವೆಜ್ ಹೋಟ್ಲ್ ಇದೆ, ಅವರು ಕೂಡ ದಿವಸ ಒಂದು 5-6 ಸಿಲಿಂಡರ್ಗಳನ್ನ ಬಳಸ್ತಾ ಇದ್ರು. ಆದರೆ ಇವತ್ತು ಎಲ್ಲಿಂದ ತಗೊಳ್ಳೋ ಸಿಲಿಂಡರ್, ಅಷ್ಟು ಸಿಲಿಂಡರ್ಗಳನ್ನ ಏನೋ ಸಣ್ಣ ಪುಟ್ಟದಾದ್ರೆ ಒಂದು ದಿವಸಕ್ಕೆ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳೋದಾದ್ರೆ ಎಲ್ಲೋ ಮನೆಯದು ಇನ್ನೊಂದು ತಂದು ಮಾಡ್ಬೋದು. ಇದು ಬಹಳ ನೋವಿಂದ ಮತ್ತೆ ಬೇಸರದ ಸಂಗತಿ ಏನಪ್ಪಾ ಅಂತ ಅಂದ್ರೆ, ಏನೋ ಒಂದು ಅನಿವಾರ್ಯ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ, ಈ ತರದ್ದು ಕ್ರೈಸಿಸ್ ಆಗಿರುವಂತ ಸಂದರ್ಭದಲ್ಲಿ ಯಾವುದೋ ಸಣ್ಣ ಪುಟ್ಟ ಹೋಟ್ಲವರು ಅವ್ರ ಮನೆಯ ಸಿಲಿಂಡರ್ ತೆಗೆದುಕೊಂಡ್ಬಂದು ಅಡುಗೆ ಮಾಡ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದವರು ಹೋಗಿ ದಾಳಿ ಮಾಡಿ ವಶಪಡಿಸಿಕೊಂಡು ಅವ್ರ ಮೇಲೆ ಕೇಸನ್ನ ಜಡಿಯುವಂತ ಕೆಲಸ ಮಾಡ್ತಾ ಇರೋದು ಏನನ್ನು ತೋರಿಸುತ್ತೆ ಅಂತ ಅಂದ್ರೆ, ಇವರು ರಾಜ್ಯ ಸರ್ಕಾರದವರು ಪ್ಯೂರ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಕೇಂದ್ರ ಸರ್ಕಾರದವರ ವೈಫಲ್ಯವನ್ನ ಇವರು ಎತ್ತು ತೋರಿಸಬೇಕು ಅನ್ನುವಂತ ಒಂದು ಕೆಲಸದಲ್ಲೇ ನಿರತರಾಗಿದ್ದಾರೆ ಹೊರತು ಹೋಟೆಲ್ ಅವ್ರಿಗಾಗ್ಲಿ ಜನರಿಗೆ ಊಟ ಸಿಗ್ತಾ ಇಲ್ಲ ಅನ್ನೋ ವಿಚಾರವಾಗಿ ಇವ್ರು ಏನೆಲ್ಲ ಪರಿಹಾರಾತ್ಮಕವಾದಂತಹ ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕಾಗಿತ್ತು ಅದ್ರ ಬಗ್ಗೆ ಇವ್ರು ಮಾಡ್ತಾ ಇಲ್ಲ. ಇವ್ರಿಗೆ ಕೇಂದ್ರ ಸರ್ಕಾರದ ವೈಫಲ್ಯವನ್ನ ತೋರಿಸೋದಷ್ಟೇ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯ ಆಗಿದೆ. ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದವರು ಏನು ಕಾಂಗ್ರೆಸ್ ಸರ್ಕಾರಕ್ಕಿಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಪಳ್ಳುಗಳನ್ನ ಹೇಳ್ಕೊಂಡು ಪೆಟ್ರೋಲ್ ಮುಂಬೈಗೆ ಬಂತು, ಮುಂಬೈಯಿಂದ ಬರ್ತಿದೆ, ಈಗ ಅಲ್ಲೆಲ್ಲೋ ಏನು ಜಲಸಂಧಿಯಲ್ಲಿ ನಮ್ಮ ಭಾರತದ ಧ್ವಜ ಹಾಕೊಂಡು ಹೋಗುವಂಥವ್ರನ್ನೆಲ್ಲರನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ. ಇನ್ನೇನು ಗ್ಯಾಸ್ ಬಂತು ಅಂತ ಹೇಳ್ತಾ ಇದ್ದಾರೆ ಹೊರತು, ಆದ್ರೆ ಇದಕ್ಕೆ ನಿಜವಾಗ್ಲೂ ತಕ್ಷಣದ ಪರಿಹಾರ ಏನು ಅನ್ನುವಂತ ವಿಚಾರವಾಗಿ, ತಕ್ಷಣಕ್ಕೆ ಏನು ಹೋಟೆಲ್ ಅವ್ರಿಗೆ ಅಥವಾ ಜನಸಾಮಾನ್ಯ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳಿಗೆ ಏನು ಪರಿಹಾರವನ್ನು ನಾವು ಕೊಡಬೇಕು ಅನ್ನುವಂತ ವಿಚಾರವಾಗಿ ಯಾವುದೇ ಸ್ಪಷ್ಟತೆಯನ್ನು ಕೇಳ್ತಾ ಇಲ್ಲ. ಇನ್ನೊಂದು ಬಹಳ ಖೇದಕರವಾದಂತ ವಿಚಾರ, ನೋವಿನ ವಿಚಾರ ಅಂತ ಅಂದ್ರೆ, ನಮ್ಮದೇ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಪುಣ್ಯಾತ್ಮರು ನಿನ್ನೆ ಹೇಳ್ತಾರೆ, ಗ್ಯಾಸಿಂದ ನಮ್ಮೆಲ್ಲರಿಗೂ ಸಮಸ್ಯೆ ಆಗಿದೆ, ನಿಜವಾಗ್ಲೂ ಹೋಟೆಲ್ ಅವ್ರಿಗೆ ನಮಗೆ ಸಮಸ್ಯೆ ಆಗಿದೆ. ಆದ್ರೆ ಈ ಪುಣ್ಯಾತ್ಮ ಹೋಟೆಲ್ ಸಂಘದ ಏನು ಅಧ್ಯಕ್ಷ ಅಂತ ಹೇಳ್ತಾ ಇರುವಂತ ವ್ಯಕ್ತಿ ಹೋಟ್ಲು ಬಾಗ್ಲಾಕ್ಬೇಡಿ, ಏನೂ ಸಮಸ್ಯೆ ಇಲ್ಲ ಅನ್ನುವಂತ ಮೂರ್ಖರ ರೀತಿ ಮಾತಾಡ್ತಾ ಇರುವಂತದ್ದು ನಿಜಕ್ಕೂ ಇವತ್ತು ನಮ್ಮೆಲ್ಲರ ಹೋಟೆಲ್ ನಡೆಸುವಂತವರ, ಹೋಟೆಲ್ ಉದ್ಯಮ ನಡೆಸ್ತಂತವ್ರನ್ನ ಹಿತ ಕಾಯಬೇಕಾಗಿರುವಂತ, ಅಂತವರ ರಕ್ಷಣೆಗೆ ನಿಲ್ಬೇಕಾಗಿರುವಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅನ್ನುವಂತ ವ್ಯಕ್ತಿ ಏನೇನೋ ಸಮಸ್ಯೆ ಆಗಿಲ್ಲ, ಹೋಟೆಲ್ ಬಾಗ್ಲಾಕ್ಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಬಾಗ್ಲಾಕ್ಬೇಡಿ ಅಂತಂದ್ರೆ ಏನ್ ಮಾಡ್ಬೇಕಪ್ಪ? ಗ್ಯಾಸ್ ಇಲ್ಲ ಅಂತ ಅಂದ್ರೆ ಏನು ತಕ್ಕೊಂಡು ಸೊಳ್ಳೆ ಹೊಡಿಬೇಕಾ ಅಥವಾ ಏನಾದ್ರು ರೆನೋವೇಷನ್ ಕೆಲಸ ಮಾಡ್ಬೇಕಾ? ಏನು ಬಾಗ್ಲಾಕ್ಬೇಡಿ ಅನ್ನುವಂತ ಮಾತನ್ನ ನೀವು ಹೋಟೆಲ್ ಸಂಘದ ಅಧ್ಯಕ್ಷರಾಗಿರೋರು ಹೇಳ್ತಾ ಇದ್ದೀರಾ ಅಂತ ಅಂದ್ರೆ, ಪರ್ಯಾಯವಾಗಿ ಅದಕ್ಕೆ ಬೇಕಾಗಿರುವಂತ ಯಾವ ಕ್ರಮಗಳು ಏನಿದಾವೆ, ಹೋಟೆಲ್ ನಡೆಸೋದಕ್ಕೆ ಏನ್ ಪರಿಹಾರವನ್ನು ನೀವು ಸೂಚಿಸ್ತಾ ಇದ್ದೀರಾ? ಸುಮ್ಮನೆ ನೀವು ಹೋಟ್ಲ್ ಬಾಗ್ಲಾಕ್ಬೇಡಿ ಅಂತ ಅಂದ್ರೆ ನಿಮ್ಗೆ ಏನಾದ್ರು ತಲೆಗಿಲೆ ಕಿಟ್ಟೋಗಿದ್ಯಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರ ಪರವಾಗಿ ನಿಲ್ಲಬೇಕಾಗಿದ್ದಂಥವ್ರು ಕೂಡ ಈ ತರದ ಮಾತನ್ನ ಹೇಳ್ತಾ ಇರುವಂತದ್ದು. ಒಟ್ಟಾರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಹೋಟೆಲ್ ಮಾಲೀಕರ ಸಂಘ ಇವೆಲ್ಲವೂ ಒಂದ್ ರೀತಿಯಾಗಿ ಹೋಟೆಲ್ ಮಾಲೀಕರ ಪಾಲಿಗೆ ಮತ್ತೆ ಹೋಟೆಲ್ ಉದ್ಯಮದ ಪಾಲಿಗೆ ಕೈ ಎತ್ತಿರುವಂತದ್ದು ನಮ್ಗೆ ಇವತ್ತು ಕಾಣ್ತಾ ಇದೆ. ಹಾಗಾಗಿ ನಮಗಂತೂ
ದಿಕ್ಕೆ ತೋಚಿಸಾಗಿದೆ. ಕೇವಲ 3-4 ದಿನಗಳಲ್ಲಿ ಇಷ್ಟೆಲ್ಲ ಅನಾಹುತ ಮತ್ತೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಕ್ರೈಸಿಸ್ ಆಗಿದೆ ಅಂತ ಅಂದ್ರೆ ಇದು ಮುಂದುವರೆದ್ರೆ ಇನ್ನೇನೆಲ್ಲ ಪರಿಣಾಮಗಳು ಆಗ್ಬೋದು ಅನ್ನುವಂತ ಒಂದು ಆತಂಕ ಇವತ್ತು ನಮ್ಮೆಲ್ಲರಲ್ಲೂ ಸೃಷ್ಟಿಯಾಗಿದೆ. ಒಂದು ಕಡೆ ಹೋಟೆಲ್ ಅನ್ನ ಉಳಿಸ್ಕೋಬೇಕು, ಹೋಟೆಲ್ ಸಿಬ್ಬಂದಿಗಳು ಎಲ್ಲೂ ಓಡೋದಾಗೆ ನೋಡ್ಕೋಬೇಕು, ನಮ್ಮ ಹೋಟೆಲ್ ರೆಪ್ಯುಟೇಷನ್ ಹಾಳಾಗ್ದಂಗೆ ಕಾಪಾಡ್ಕೋಬೇಕು. ಇವೆಲ್ಲವೂ ಬಹಳ ದೊಡ್ಡ ಮಟ್ಟದ ಒಂದು ಒತ್ತಡದಲ್ಲಿ ಇವತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ನಾವು ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂತವ್ರಿಗೆ ಕೈ ಮುಗಿದು ಮನವಿ ಮಾಡ್ತಾ ಇದೀವಿ, ದಯವಿಟ್ಟು ನಿಜಕ್ಕೂ ಇದೊಂದು ದೊಡ್ಡ ಮಟ್ಟದ ಕ್ರೈಸಿಸ್ ಸಮಸ್ಯೆ ಇದೆ. ಇದೇ ಸಮಸ್ಯೆ ಹೋಟೆಲ್ ಬಳಿಗೆ ಹೋಗಿ ನೀವು ಕೇಳಿದ್ರೆ ನಮ್ಮಂತ ಹೋಟೆಲ್ ಬಳಿ ಬಂದು ನೀವು ಮಾತಾಡ್ಸಿದ್ರೆ ಈ ರೀತಿಯಾಗಿ ನಾವು ಸಮಸ್ಯೆ ಏನು ಅಂತ ಹೇಳ್ತೀವಿ. ಆದ್ರೆ ರಾಜಕಾರಣಿಗಳು ಇವತ್ತು ಸಮಸ್ಯೆ ಏನು, ಯಾರು ಹೊಣೆಗಾರರು ಯಾರಿದ್ದಾರೆ ಅವರು ಇದನ್ನೇನೋ ಒಂದು ರೀತಿಯ ಬೇರೆ ತರ ಸಮಸ್ಯೆ ಅನ್ನುವಂತಹ ಮತ್ತೆ ಅವರ ಲಾಭಕ್ಕೆ ಯಾವ ರೀತಿಯಾಗಿ ಸಮಸ್ಯೆಯಿಂದ ಲಾಭ ಪಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಹೊರತು ನಿಜವಾಗಿಯೂ ಜನರ ಸಮಸ್ಯೆ ಏನು, ಹೋಟೆಲ್ ಅವ್ರ ಸಮಸ್ಯೆ ಏನು, ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಜನರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಅವ್ರು ಯಾರನ್ನು ತಲೆ ಕೆಡಿಸ್ಕೊಳ್ದೆ ಇರುವಂತದ್ದು ನಿಜಕ್ಕೂ ನಮ್ಮೆಲ್ರಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಬೇಸರ ತರಿಸಿದೆ.